ಸೊ ಪ್ಲಂಬರ್ ಬ್ಲಾಕನ್ನು ಯಾವ ರೀತಿ ನಾವು ಸಾಲಿಡ್ ಎಡ್ಜಲ್ಲಿ ಮಾಡೆಲ್ ಮಾಡೋದಂತ ನೋಡೋಣ ರೀ. ಸೊ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಪಾರ್ಟ್ ಸೊ ಬಾಡಿ ಮೇಡಪ್ ಆಫ್ ದಿ ಕ್ಯಾಸ್ಟ್ ಐರನ್ ಇದನ್ನು ಸಾಲಿಡ್ ಎಡ್ಜಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ದಿಸ್ ಈಸ್ ದಿ ಫಸ್ಟ್ ಪಾರ್ಟ್. ಸೊ ಕ್ಲಿಕ್ ಆನ್ ದಿ ಸಾಲಿಡ್ ಪಾರ್ಟ್. ಸೊ ಇಲ್ಲಿ ಅನಲೈಸ್ ಮಾಡೋಣ ರೀ. ಸೊ ಇಲ್ಲೇನು ಫ್ರಂಟ್ ವ್ಯೂವಲ್ಲಿ ಕಾಣ್ತಾ ಇದೆ ಅಲ್ವಾ, ಸೊ ಈ ಒಂದು ಶೇಪನ್ನು ಇನಿಷಿಯಲ್ ಆಗಿ ನಾವು ಸಾಲಿಡ್ ಎಡ್ಜಲ್ಲಿ ಫ್ರಂಟ್ ವ್ಯೂವಲ್ಲಿ ಕ್ರಿಯೇಟ್ ಮಾಡೋಣ. ಅದೇ ರೀತಿಯಾಗಿ ಸೊ ನೀವಿಲ್ಲೇ ನೋಡ್ತೀರಪ್ಪ ಅಂದರೆ ಈ ಎಡ್ಜಲ್ಲಿ ಸೊ ಎರಡು ಕರ್ವ್ಸ್ ಇದೆ, ಅದು ಎರಡು ಡಾರ್ಕ್ ಲೈನ್ಸ್ ಇದೆ. ಸೊ ಟಾಪ್ ವ್ಯೂವಲ್ಲಿ ನೋಡಿದಾಗ ಇದು ರೇಡಿಯಸ್ 43 ಸರ್ಕಲಿಂದಿದೆ. ಇದು ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿಗೆ 43 ಡಿಸ್ಟೆನ್ಸಲ್ಲಿರುತ್ತೆ. ಇದನ್ನು ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ರಿಮೂವ್ ಮಾಡುವ ಮೂಲಕ ಈ ಸರ್ಕಲನ್ನು ಕ್ರಿಯೇಟ್ ಮಾಡೋಣ. ಫ್ರಂಟ್ ವ್ಯೂವಲ್ಲಿ ಇದು ಒಂದು ಲೈನನ್ನು ಹೀಗೆ ಸ್ಟ್ರೇಟಾಗಿ ತೊಗೊಂಡು ಈ ಶೇಪಲ್ಲಿ ಕ್ರಿಯೇಟ್ ಮಾಡೋಣ ರೀ. ಓಕೆ, ಸೊ ಯಾವ ರೀತಿ ಅಂತ ನೋಡೋಣ. ಸ್ಕೆಚ್ ಅನ್ನು ಕಮಾಂಡನ್ನು ತೊಗೊಳ್ಳಿ, ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರಂಟ್ ವ್ಯೂ ಲೋಡ್ ಆಗ್ತಾ ಇದೆ. ಸೊ ಟೇಕ್ ದಿ ಲೈನ್ ಕಮಾಂಡ್. ಸೊ ಲೈನ್ ಕಮಾಂಡನ್ನು ತೊಗೊಂಡ್ಮೇಲೆ ಒಂದು ಲೈನನ್ನು ಡ್ರಾ ಮಾಡಿ, ಈ ರೀತಿಯಾಗಿ ಸ್ಟ್ರೇಟ್ ಲೈನ್, ಹಾರಿಜಾಂಟಲ್ ಲೈನ್ ಕ್ಲಿಕ್ ಮಾಡಿ. ಹಾಗೆ ಇದ್ರ ಡೈಮೆನ್ಷನನ್ನು ಕೂಡ ಕೊಡ್ತೀನಿ ನಾನು. ಸೊ ಇದ್ರ ಡೈಮೆನ್ಷನ್ ಎಷ್ಟಿದೆಪ್ಪ ಅಂತಂದರೆ ಸೊ ಇಟ್ ಈಸ್ 168. ಇಲ್ಲಿರುವಂಥ 168 ಡೈಮೆನ್ಷನ್ ಇದೆ. 168ಅನ್ನು ಎಂಟ್ರಿ ಮಾಡ್ತಿದ್ದೀನಿ. ದೆನ್ ಟೇಕ್ ದಿ ಕೋಲಿನಿಯರ್ ಕಮಾಂಡ್ ತೊಗೊಂಡು ಈ ಲೈನನ್ನು ಈ ಒಂದು ಹಾರಿಜಾಂಟಲ್ ಎಕ್ಸಸ್ಸಿಗೆ ಕೋಲಿನಿಯರ್ ಮಾಡಿ. ಸೊ ಫಿಟ್ ಸ್ಕ್ರೀನ್ ಹೊಡಿತಾ ಇದ್ದೀನಿ. ಹಾಗೆ ಕನೆಕ್ಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಈ ಲೈನಿನ ಒಂದು ಮಿಡ್ ಪಾಯಿಂಟನ್ನು ಈ ಒಂದು ಆ್ಯಕ್ಸಿಸ್ಸಿಗೆ ಕನೆಕ್ಟ್ ಮಾಡಿ. ಓಕೆ, ಅಗೇನ್ ಫಿಟ್ ಟು ಸ್ಕ್ರೀನ್. ಈಗ ನೆಕ್ಸ್ಟು ಅಗೇನ್ ಲೈನ್ ಕಮಾಂಡ್ ತೊಗೊಳ್ಳಿ. ಐದರ್ ಈ ಕಡೆ ಒಂದು ಪ್ರೊಫೈಲನ್ನು ಲೆಫ್ಟ್ ಸೈಡಿಂದ ಕ್ರಿಯೇಟ್ ಮಾಡ್ಬೋದು ಅಥವಾ ರೈಟ್ ಸೈಡ್ ಮೂಲಕನಾದರೂ ಕ್ರಿಯೇಟ್ ಮಾಡ್ಬೋದು. ನಾನು ಲೆಫ್ಟ್ ಸೈಡ್ ಮೂಲಕ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಓಕೆ, ಸೊ ಒಂದು ಲೈನನ್ನು ಕ್ರಿಯೇಟ್ ಮಾಡಿ. ಸೊ ಹಾಗೆ ಇದನ್ನು ಸ್ಟ್ರೇಟಾಗಿ ಮೂವ್ ಮಾಡ್ತಿದ್ದೀನಿ ನೆಕ್ಸ್ಟು. ಓಕೆ, ಸೊ ಅದೇ ರೀತಿಯಾಗಿ ಹಾರಿಜಾಂಟಲ್ ಲೈನನ್ನು ಸೇಮ್ ಪ್ರೊಫೈಲಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮತ್ತೆ ಅಗೇನ್ ಹಾರಿಜಾಂಟಲ್ ಲೈನ್ ಮತ್ತು ಸ್ಟ್ರೇಟ್ ಲೈನ್ ಸ್ವಲ್ಪ. ಓಕೆ, ಫಿನಿಶ್. ಸೊ ಈ ಸ್ವಲ್ಪ ಸ್ಟ್ರೇಟ್ ಲೈನ್ ಯಾಕೆ ತೊಗೊಂಡಿದ್ದೀವಿ ಅಂದರೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಸೊ 3 mm ಗ್ಯಾಪ್ ಇದೆ. ತಳಗಡೆ ಸರ್ಕಲ್ ಇದೆ, ಈ ಸರ್ಕಲ್ಗಿಂತ ಮೇಲ್ಗಡೆ ಒಂದು ಸ್ಟ್ರೇಟ್ ಲೈನ್ 3 mm ಗ್ಯಾಪ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಈ 3 mm ಲೈನನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ಡೈಮೆನ್ಷನ್ಸನ್ನು ಕೊಡೋಣ. ಫಸ್ಟಿಗೆ ನಾನು ಸ್ಮಾರ್ಟ್ ಡೈಮೆನ್ಷನ್ ತೊಗೊತೀನಿ. ತೊಗೊಂಡ್ಬಿಟ್ಟು ಈ ಒಂದು ಲೈನ್ಸನ್ನು ಫಿಕ್ಸ್ ಮಾಡ್ತೀನಿ ನಾನೀಗ. ಓಕೆ, ಸೊ ಇಲ್ಲಿಂದ ಈ ಒಂದು ಲೈನು ಓಕೆ 44 ಇದೆ, ಹಾಗೆ ಒಳಗಡೆ ಇರುವಂಥ ಲೈನು 38 ಇದೆ. ಸೊ ಫಸ್ಟ್ ಇನಿಷಿಯಲ್ ಆಗಿ ಈ 44 ಇರುವಂಥ ಲೈನನ್ನು ಕೊಡ್ತೀನಿ. ಸೊ 44 ಡಿವೈಡೆಡ್ ಬೈ 2 ಇರುತ್ತೆ, ಹಾಫ್ ಆ್ಯಕ್ಸಸ್ ಇದೆ ಅಲ್ವಾ. 44 ಡಿವೈಡ್ ಬೈ 2 ಅಂದರೆ 22 ಬರುತ್ತೆ. 22 ಕ್ಲಿಕ್ ಮಾಡ್ತೀನಿ. ಅದೇ ರೀತಿಯಾಗಿ ಈ ಲೈನಿಂದ ಈ ಒಂದು ಲೈನಿಗೆ ಡಿಸ್ಟೆನ್ಸನ್ನು ಕೊಡ್ತೀನಿ. ಸೊ ಇದು 38 ಡಿವೈಡೆಡ್ ಬೈ 2 ಅಂದರೆ 19 ಬರುತ್ತೆ, 19 ಇರುತ್ತೆ. ನೆಕ್ಸ್ಟ್ ಇದು 12 ಮತ್ತು 3 mm ಇದೆ. ಫಸ್ಟಿಗೆ ಇದನ್ನು 3 mm ಕೊಡ್ತಾಯಿದ್ದೀನಿ, 3 mm. ಹಾಗೆ ಈ ಒಂದು ಲೈನಿನ ಲೆಂತನ್ನು 12 mm ಕೊಡ್ತೀನಿ. ಓಕೆ, 12. ಸೊ ಇದಿಷ್ಟು ಫಿನಿಶ್ ಆದಮೇಲೆ ಟೋಟಲ್ ಹೈಟನ್ನು ಕೊಡೋಣ. ಸೊ ಇಲ್ಲಿಂದ ಇಲ್ಲಿ ಹೈಟ್ ಎಷ್ಟಿದೆ, 55 ಇದೆ. ಸೊ ಇಲ್ಲಿಂದ ಇದರ ಹೈಟನ್ನು 55 ಕೊಡ್ತೀನಿ. ಓಕೆ, ಈ ಎಡ್ಜಲ್ಲಿ 55. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದ್ರದ್ದೊಂದು ಹೈಟನ್ನು ಕೂಡ ಕೊಡಬೇಕು. ಸೊ ಈ ಕಡೆ ಮೆನ್ಷನ್ ಆಗಿದೆ, 14 ಮೆನ್ಷನ್ ಆಗಿದೆ. ಸೊ ಇಲ್ಲಿಂದ ಈ ಲೈನಿನ ಒಂದು ಹೈಟ್ ಎಷ್ಟಿದೆ, ದಿಸ್ ಈಸ್ 14 mm, 14. ಹಾಗೆ ಈ ಲೈನಿಂದ ಈ ಲೈನಿಗೆ ಈ ಒಂದು ಡಿಸ್ಟೆನ್ಸು ಕೂಡ ಕೊಟ್ಟಿದ್ದಾರೆ, ವಿಚ್ ಈಸ್ 4 mm. ಹಿಯರ್ ಇಲ್ಲಿ ಡಿಸ್ಪ್ಲೇ ಆಗಿದೆ 4 mm. ಓಕೆ, ಸೊ ಇಷ್ಟು ಪ್ರೊಫೈಲು ಫಿನಿಶ್ ಆದಮೇಲೆ ನಾವು ಈ ಕಡೆ ಸೇಮ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಮಿರರ್ ಮಾಡ್ಬೋದು. ಸೊ ಸೆಲೆಕ್ಟ್ ಕಮಾಂಡ್ ತೊಗೊಂಡು ನಾನು ಇಷ್ಟು ಲೈನ್ಸನ್ನು ಈ ರೀತಿ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಒಂದು ಡೈಮೆನ್ಷನ್ ಕೂಡ ಸೆಲೆಕ್ಟ್ ಆಗಿದೆ. ಕಂಟ್ರೋಲ್ ಬಟನ್ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿ ಡಿಸೆಲೆಕ್ಟ್ ಮಾಡ್ತಿದ್ದೀನಿ ಅದನ್ನ. ಈಗ ಮಿರರ್ ಆಪ್ಷನನ್ನು ತೊಗೊಳ್ಳಿ, ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಮಿರರ್ ಆಗುತ್ತೆ. ಓಕೆ, ಮಿರರ್ ಮಾಡಿದ ಮೇಲೆ ಈಗ ಸರ್ಕಲ್ ಕಮಾಂಡನ್ನು ತೊಗೊತೀನಿ. ಈ ಒಂದು ಸರ್ಕಲನ್ನು ಡ್ರಾ ಮಾಡೋಣ. ಈ ಆ್ಯಕ್ಸಸ್ ಮೇಲೆ ಒಂದು ಸರ್ಕಲನ್ನು ಡ್ರಾ ಮಾಡಿ. ಇದರ ಒಂದು ಡಯಾಮೀಟರ್ ಓಕೆ ಇಟ್ ವಿಲ್ ಬಿ 38 ಇರುತ್ತೆ. ಡಯಾಮೀಟರ್ 38 ಅಂತ ಟೈಪ್ ಮಾಡ್ತಿದ್ದೀನಿ, ಎಂಟರ್. ಓಕೆ, ಕ್ರಿಯೇಟ್ ಆಯಿತು. ಈಗ ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಇಲ್ಲಿಂದ ಈ ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸು 15 mm ಇದೆ. 12 + 3 15 ಸರ್ಕಲ್ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಅದನ್ನು ಕೂಡ ಕೊಡಿ. ಇಲ್ಲಿಂದ ಈ ಸರ್ಕಲ್ಗೆ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟಿದೆ, 15. ಟ್ರಿಮ್ ಆಪ್ಷನನ್ನು ತೊಗೊಳ್ಳಿ. ಈ ಒಂದು ಸರ್ಕಲನ್ನು ಕ್ಲಿಕ್ ಮಾಡಿ ಟ್ರಿಮ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಡೈಮೆನ್ಷನ್ ಕೂಡ ಕೊಡ್ತೀನಿ ನಾನು ಇದಕ್ಕೆ, ದಿಸ್ ಈಸ್ R19.
ಸೊ ಇದಿಷ್ಟನ್ನು ನೀವು ಫ್ರಂಟ್ ವ್ಯೂವಲ್ಲಿ ಡ್ರಾ ಮಾಡ್ಕೊಂಡ್ಮೇಲೆ ರಿಟರ್ನನ್ನು ಕ್ಲಿಕ್ ಮಾಡಿ. ಸೊ ರಿಟರ್ನ್ ಕ್ಲಿಕ್ ಮಾಡಿದ ಮೇಲೆ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ. ಸ್ಕೆಚ್ಚನ್ನು ಇಲ್ಲಿ ಸೆಲೆಕ್ಟ್ ಫ್ರಮ್ ಸ್ಕೆಚ್ ಇರಲಿ, ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾರ್ಕನ್ನು ಟಿಕ್ ಮಾಡಿ. ಡಿಸ್ಟೆನ್ಸ್ ಕೇಳ್ತಾ ಇದೆ, ಇಲ್ಲೇನಿದೆ ಅಂದರೆ 36 ಇದೆ ಅಲ್ವಾ, 36 ಇದೆ ಟೋಟಲ್ ಆಗಿ ಲೆಂತು. ಸೊ ಸಿಮೆಟ್ರಿಕ್ ಎಕ್ಸ್ಟೆಂಟನ್ನು ಸೆಲೆಕ್ಟ್ ಮಾಡಿ 36ಅನ್ನು ಟೈಪ್ ಮಾಡಿ ಎಂಟರ್ ಹೊಡಿರಿ. ಓಕೆ, ಲೈಕ್ ದಿಸ್ ಆ್ಯಂಡ್ ಕ್ಲಿಕ್ ಫಿನಿಶ್. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡೋಣ ಅಂದರೆ ಈ ಒಂದು ರೇಡಿಯಸ್ 43 ಇದೇನು ಕರ್ವ್ ಇದೆ ಅಲ್ವಾ, ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇದು ಡೈರೆಕ್ಟ್ಲಿ ಕಟೌಟ್ ಮೂಲಕ ಮಾಡ್ತಿದ್ದೀವಿ. ಸ್ಕೆಚ್ ತೊಗೊಂಡು ಈ ಟಾಪ್ ವ್ಯೂವಲ್ಲಿ ಸ್ಕೆಚ್ ಹಾಕಿ ಸರ್ಕಲ್ನ ಕ್ರಿಯೇಟ್ ಮಾಡಿ ಆಮೇಲೆ ಕಟೌಟ್ ಕಮಾಂಡು ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ಕಟೌಟ್ ಕಮಾಂಡ್ ಯೂಸ್ ಮಾಡ್ಬೋದು. ಕಟೌಟ್ ಕಮಾಂಡ್ ತೊಗೊತಿದ್ದೀನಿ ನಾನು. ಇಲ್ಲ ಸೆಲೆಕ್ಟ್ ಫ್ರಮ್ ಸ್ಕೆಚ್ ಅನ್ನೋ ಜಾಗದಲ್ಲಿ ಕ್ಲಿಕ್ ಆನ್ ಕೋಇನ್ಸಿಡೆಂಟ್ ಪ್ಲೇನ್, ಈ ಒಂದು ಫೇಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಫಿಟ್ ಟು ಸ್ಕ್ರೀನ್ ಹೊಡಿತಾ ಇದ್ದೀನಿ ನಾನು. ಸರ್ಕಲನ್ನು ಚೂಸ್ ಮಾಡಿ, ರೇಡಿಯಸ್ 43 ಇದೆ ಅಲ್ವಾ, ಸೊ ರೇಡಿಯಸ್ 43 ಎಂಟರ್. ಈ ಸರ್ಕಲನ್ನು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರಿಟರ್ನ್ ಅಂತ ಹೊಡೀರಿ. ಈಗ ಪ್ರೊಟ್ರೂಷನ್ ಮಾಡ್ಬೇಕಾದ್ರೆ ಕಟೌಟ್ ಮಾಡ್ಬೇಕಾದ್ರೆ ಏನಾಗ್ತದೆ, ಮಟೀರಿಯಲ್ ರಿಮೂವ್ ಆಗ್ತಿದೆ, ನಮ್ಗೆ ಔಟ್ಸೈಡ್ ಮಟೀರಿಯಲ್ ರಿಮೂವ್ ಆಗಬೇಕಲ್ವಾ. ಅದಕ್ಕೇನಿದೆ ಅಂದರೆ ಸೊ ಇಲ್ಲೊಂದು ಆಪ್ಷನ್ ಇದೆ, ಸೊ ಕಟೌಟ್ ಸೈಡ್ ಸ್ಟೆಪ್ ಅಂತ ಅಂದು ಇದನ್ನು ಕ್ಲಿಕ್ ಮಾಡಿ. ಸೊ ಈಗ ಕೇಳ್ತದೆ ಯಾರೋ ಮಾರ್ಕನ್ನು ಕರ್ಸರನ್ನು ಇಲ್ಲಿ ತೊಗೊಬನ್ನಿ. ಸೊ ಇನ್ಸೈಡು ಔಟ್ಸೈಡ್ ಅಂತ ಚೂಸ್ ಮಾಡ್ಬೋದು. ಸೊ ಚೂಸ್ ಔಟ್ಸೈಡ್ ಈ ರೀತಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾಗಿ ಮೂವ್ ಮಾಡಿದಾಗ ಮೌಸು ಮಟೀರಿಯಲ್ ಔಟರ್ ಸೈಡಲ್ಲಿ, ಸರ್ಕಲಿನ ಔಟರ್ ಸೈಡಲ್ಲಿ ರಿಮೂವ್ ಆಗ್ತದೆ. ಸೊ ಎಕ್ಸಾಕ್ಟ್ಲಿ ಇದೊಂದು ಪಾಯಿಂಟಲ್ಲಿ ಬಂದಾಗ ಟೊಪಾಲಜಿ ಸೆಟ್ ಅಂತ ಬರುತ್ತೆ, ಡೈರೆಕ್ಟ್ಲಿ ಇಲ್ಲಿ ಕ್ಲಿಕ್ ಮಾಡ್ಬೋದು. ಮೇಲ್ಗಡೆ ಡಿಸ್ಟೆನ್ಸನ್ನು ನೋಡಿರಿ 41 ಬರುತ್ತೆ, ಎಕ್ಸಾಕ್ಟ್ಲಿ ಆ ಟೈಮಲ್ಲಿ 41 ಇದೆ. ಅಥವಾ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ, 55 - 14 41 ಬರುತ್ತೆ. ಇಲ್ಲಿ ಡೈರೆಕ್ಟ್ಲಿ 41 ಆದರೂ ಟೈಪ್ ಮಾಡ್ಬೋದು. 41 ಟೈಪ್ ಮಾಡಿ ಎಂಟರ್ ಹೊಡಿರಿ, ಬಾಟಮ್ ಸೈಡ್ ಕೊಡಿ, ಕ್ಲಿಕ್ ಮಾಡಿ ಫಿನಿಶ್ ಮಾಡಿ ಈ ರೀತಿಯಾಗಿ. ಓಕೆ, ಸೊ ರೈಟ್ ಕ್ಲಿಕ್, ಹೈಡ್ ಆಲ್ ಸ್ಕೆಚಸ್. ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡೋಣ ಅಂದರೆ ಸೊ ಇಲ್ಲಿ ಬಾಟಮ್ ಸೈಡಲ್ಲಿ ಇರುವಂಥದ್ದು ಓಕೆ ಮಟೀರಿಯಲ್ನ ರಿಮೂವ್ ಮಾಡೋಣ. ಸ್ಕೆಚ್ ಕಮಾಂಡನ್ನು ತೊಗೊಳ್ಳಿ, ಅಥವಾ ಕಟೌಟ್ ಕಮಾಂಡ್ ಡೈರೆಕ್ಟ್ಲಿ ತೊಗೋಬೋದು. ಸೊ ಇನಿಷಿಯಲಿ ನಾನು ಈ ಸಲ ಸ್ಕೆಚ್ ಕಮಾಂಡ್ ತೊಗೊಂಡು ಮಾಡ್ತಾಯಿದ್ದೀನಿ. ಸ್ಕೆಚ್ ಕಮಾಂಡ್, ಕ್ಲಿಕ್ ಆನ್ ದಿ ಬಾಟಮ್ ಪ್ಲೇನ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸೊ ಇಲ್ಲಿ ಏನು ಕಾಣ್ತಿದೆ ಅಲ್ವಾ, ಇದಿಷ್ಟೇ ಮಟೀರಿಯಲ್ನ ರಿಮೂವ್ ಮಾಡ್ತೀನಿ ಬಾಟಮ್ ಸೈಡಲ್ಲಿರೋದು. ಸೊ ಇದ್ರದ್ದು ಒಂದು ಹೈಟ್ ಎಷ್ಟಿದೆ, 2 mm ಇದೆ. ಈ ಒಂದು ಸ್ಕ್ವೇರಿನ ಡೈಮೆನ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಈಸ್ ದ ರೆಕ್ಟ್ಯಾಂಗಲ್. ಸೊ ಈ ರೆಕ್ಟ್ಯಾಂಗಲ್ ಇಲ್ಲಿಂದ 8 mm ಡಿಸ್ಟೆನ್ಸ್ ಇದೆ, ಈ ಕಡೆಯಿಂದ 8 mm ಡಿಸ್ಟೆನ್ಸ್ ಇದೆ. ಹಾಗೆ ಈ ಎಡ್ಜಿಂದ ಈ ಕಡೆ ಇಲ್ಲಿ ಕೊಟ್ಟಿದ್ದಾರೆ 8 mm ಡಿಸ್ಟೆನ್ಸ್ ಇದೆ, 8 mm. ಮತ್ತು ಎಕ್ಸಾಕ್ಟ್ಲಿ ಎಕ್ಸಿಸ್ ಇಂದ ಇಲ್ಲಿಗೆ 8 mm ಇದೆ. ಸೊ 8 mm ಎಲ್ಲ ಕಡೆ ಡಿಸ್ಟೆನ್ಸ್ ಇದೆ. ಸೊ ಐದರ್ ನಾವೇನು ಮಾಡ್ಬೋದು ಅಂದರೆ ರೆಕ್ಟ್ಯಾಂಗಲ್ ತೊಗೊಂಡು ಇನ್ಸೈಡಲ್ಲಿ ರೆಕ್ಟ್ಯಾಂಗಲ್ ಹಾಕೊಂಡ್ಬಿಟ್ಟು ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 8 mm ಕೊಡಿ, 8. ಇಲ್ಲಿಂದ ಇಲ್ಲಿಗೆ 8, ಇಲ್ಲಿಂದ ಇಲ್ಲಿಗೆ 8, ಇಲ್ಲಿಂದ ಇಲ್ಲಿಗೆ 8 ಈ ರೀತಿಯಾಗಿ ಕೊಡ್ಬೋದು. ಅಥವಾ ಜಸ್ಟ್ ರೆಕ್ಟ್ಯಾಂಗಲನ್ನು ತೊಗೊಳ್ಳಿ. ಈ ರೆಕ್ಟ್ಯಾಂಗಲನ್ನು ಎಕ್ಸಾಕ್ಟ್ಲಿ ಇದೇನು ಡೈಮೆನ್ಷನ್ ಇದೆಯಲ್ಲ ಅದನ್ನೇ ಕ್ರಿಯೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ 36 ಇದೆ, ಈ ಕಡೆ 8 ಈ ಕಡೆ 8 ಅಂದರೆ 16 ಮೈನಸ್ ಆಗುತ್ತೆ, 20 ಉಳಿಯುತ್ತೆ. ಸೊ ಹೈಟ್ ವಿಲ್ ಬಿ 20. ಸೊ ಇಲ್ಲಿಂದ ಇಲ್ಲಿಗೆ ಹಾಫ್ ಡಿಸ್ಟೆನ್ಸನ್ನು ನೋಡಿದಾಗ ಟೋಟಲಾಗಿ 168 ಇದೆ ಅಲ್ವಾ, 168 ಡಿವೈಡೆಡ್ ಬೈ 2 ಅಂತಂದರೆ 84 ಬರುತ್ತೆ. 84 - 8 - 8. ಓಕೆ, ಸೊ 84 - 8 ಇಲ್ಲಿ ವಿಡ್ತನ್ನು ಚೂಸ್ ಮಾಡ್ತೀನಿ. 84 - 8 - 8 ಅಂತ ಹೊಡೆದು ಎಂಟರ್ ಮಾಡ್ತೀನಿ, 68 ಆಯಿತು. ಇಲ್ಲೇ 36 ಇದೆ ಹೈಟು, -8 - 8 20 ಆಗುತ್ತೆ. ಆ್ಯಂಗಲ್ 0 ಕೊಡ್ರಿ, ಎಂಟರ್ ಹೊಡಿರಿ. ಸೊ ಆಟೋಮೆಟಿಕ್ಲಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗ್ತದೆ. ಈ ರೆಕ್ಟ್ಯಾಂಗಲನ್ನು ಏನು ಮಾಡಿ ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ 8 mm ಕೊಡಿ. ಹಾಗೆ ಒನ್ಸ್ ಅಗೇನ್ ಸೊ ಈ ಡೈಮೆನ್ಷನ್ ಕೊಡೋಕ್ಕಿಂತ ಮುಂಚೆ ಈ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಇದ್ರದ್ದು ಡೈಮೆನ್ಷನ್ ಒಂದ್ಸಲ ಕೊಟ್ಬಿಟ್ಟು ಕನ್ಸ್ಟ್ರೇನ್ ಮಾಡಿ. ನೆಕ್ಸ್ಟ್ ಈ ಡೈಮೆನ್ಷನನ್ನು ಚೇಂಜ್ ಮಾಡಿ, ಈಗ 8 mm. ಹಾಗೆ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸನ್ನು ಕೂಡ 8 mm ಕೊಡ್ರಿ, ಸಾಕು. ಸೊ ಇವೆರಡು ಡೈಮೆನ್ಷನ್ ಕೂಡ ಅವಶ್ಯಕತೆ ಇಲ್ಲ. ಈಗ ಸೆಲೆಕ್ಟ್ ಟೂಲನ್ನು ತೊಗೊಂಡು ಇದಿಷ್ಟನ್ನೇ ಸೆಲೆಕ್ಟ್ ಮಾಡಿ. ಓಕೆ, ಯು ಕ್ಯಾನ್ ಮಿರರ್ ಇಟ್. ಮಿರರ್ ಕಮಾಂಡ್ ತೊಗೊಂಡು ಎಕ್ಸಸಲ್ಲಿ ಮಿರರ್ ಮಾಡಿ ರಿಟರ್ನ್ ಮಾಡಿ. ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದರೆ ಟೇಕ್ ದಿ ಕಟೌಟ್ ಕಮಾಂಡ್. ಓಕೆ, ಕೋಇನ್ಸಿಡೆಂಟ್ ಪ್ಲೇನ್ ಜಾಗದಲ್ಲಿ ಸೆಲೆಕ್ಟ್ ಫ್ರಮ್ ದ ಸ್ಕೆಚ್ ಇರಲಿ. ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾರ್ಕ್ ಹಾಕಿ. 2 mm ಇದೆ ಅಲ್ವಾ, ಸೊ ಡಿಸ್ಟೆನ್ಸ್ 2 mm ಹೈಟ್ ಇದೆ, 2 mm ಕೊಡಿ, ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಸೊ ಈ ರೀತಿಯಾಗಿ ಈ ಪಾರ್ಟನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಈಗ
ಇವೆರಡು ಪಾರ್ಟ್ಸನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇನಿಷಿಯಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಒಂದು ಪಾರ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಈ ಕಡೆ ಏನಿದೆ ಅಲ್ವಾ, ಈ ಒಂದು ಪಾರ್ಟ್. ಸೊ ಈ ಒಂದು ಪಾರ್ಟಿನ ಟಾಪ್ ವ್ಯೂ ಇಲ್ಲಿದೆ, ಇದ್ರ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ರೇಡಿಯಸ್ 5 2 ಸರ್ಕಲ್ ಇದೆ, ಇಲ್ಲೊಂದು. ಈ ಸರ್ಕಲಿಂದ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟಿದೆ, 8 ಇದೆ. ಓಕೆ, ಆಮೇಲೆ ಲೈನ್ ಇದೆ. ಈ ಲೈನಿನ ಮಿಡ್ ಪಾಯಿಂಟಿಂದ ಈ ಕಡೆ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ 128 ಇದೆ ಅಲ್ವಾ. ಸೊ ಇದಿಷ್ಟನ್ನು ಕ್ರಿಯೇಟ್ ಮಾಡೋಣ. ಸ್ಕೆಚ್ ಕಮಾಂಡನ್ನು ತೊಗೊಳ್ಳಿ ಅಥವಾ ಕಟ್ಔಟ್ ಕಮಾಂಡ್ ತೊಗೊಳ್ಳಿ. ಸೆಲೆಕ್ಟ್ ಫ್ರಮ್ ದಿ ಕಾನ್ಸ್ಟೆಂಟ್ ಪ್ಲೇನ್ ಇರಲಿಲ್ಲೇ ಈ ಒಂದು ಫೇಸ್, ಇನ್ಸೈಡ್ ಫೇಸಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಈ ಸಲ. ಈ ಒಂದು ಫೇಸ್ ಒಳಗಡೆ 2 mm ಡೆಪ್ತಲ್ಲಿ ಕ್ರಿಯೇಟ್ ಮಾಡ್ತಿದ್ದೀವಿ. ಕ್ಲಿಕ್ ಮಾಡಿ ಫಿಟ್ ಟು ಸ್ಕ್ರೀನ್ ಕೊಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಆ್ಯಕ್ಚುಲಿ ಸರ್ಕಲ್ ಕಮಾಂಡ್ ತೊಗೊಳ್ಳಿ. ಸೊ ಈ ಒಂದು ಪಾರ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಇನಿಷಿಯಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಸರ್ಕಲ್ ಮೇಲೆ ಲೈನ್ ಮೇಲೆ ಒಂದು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಯಾವುದೇ ಥರದ ರಿಲೇಷನ್ಶಿಪ್ಸ್ ಇಲ್ದಂಗೆ ಸರ್ಕಲನ್ನು ಕ್ರಿಯೇಟ್ ಮಾಡಿ. ಹಾಗೆ ಇನ್ನೂ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡಿ, ಯಾವುದೇ ಒಂದು ರಿಲೇಷನ್ಶಿಪ್ ಇಲ್ಲದೇ ಇರೋಂಗೆ, ಇರಬಾರ್ದು ಯಾವುದೋ ರಿಲೇಷನ್ಶಿಪ್, ಆ ರೀತಿ ಕ್ರಿಯೇಟ್ ಮಾಡಿ. ಕ್ಲಿಕ್ ಮಾಡಿ. ಸೊ ದೆನ್ ನೆಕ್ಸ್ಟ್ ಅದ್ರ ಡೈಮೆನ್ಷನನ್ನು ಕೊಡಿ. ಈ ಸರ್ಕಲಿಂದು ರೇಡಿಯಸ್ 5 ಇದೆ ಅಲ್ವಾ, ಸೊ ಅಂದರೆ ಡಯಾಮೀಟರ್ 10. ಈ ಸರ್ಕಲಿಂದು ಕೂಡ ಡಯಾಮೀಟರ್ 10 ಇದೆ. ಎರಡೂ ಸರ್ಕಲಿನ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಕೊಡಿ, 8 mm ಇದೆ ಈ ರೀತಿಯಾಗಿ. ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದರೆ ಟೇಕ್ ದಿ ಲೈನ್ ಕಮಾಂಡ್ ತೊಗೋಬೋದು ಅಥವಾ ರೆಕ್ಟ್ಯಾಂಗಲ್ ಕಮಾಂಡ್ ತೊಗೊತಿದ್ದೀನಿ ನಾನು. ಈ ರೀತಿ ಒಂದು ಔಟರ್ ಸೈಡಲ್ಲಿ ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿ, ಟೇಕ್ ದಿ ಟ್ಯಾಂಜೆಂಟ್ ಕಮಾಂಡ್. ಈ ಒಂದು ಲೈನನ್ನು ಈ ಸರ್ಕಲಿಗೆ ಟ್ಯಾಂಜೆಂಟ್ ಮಾಡಿ, ಈ ಒಂದು ಲೈನನ್ನು ಈ ಸರ್ಕಲಿಗೆ ಟ್ಯಾಂಜೆಂಟ್ ಮಾಡಿ. ನೆಕ್ಸ್ಟ್ ಟ್ರಿಮ್ ಆಪ್ಷನ್ ತೊಗೊಳ್ಳಿ. ಈ ಉಳಿದಿರೋ ಲೈನ್ಸ್, ಎಡಿಷ್ನಲ್ ಲೈನ್ಸ್ ಏನಿದಾವಲ್ಲ ಇವನ್ನ ಟ್ರಿಮ್ ಮಾಡಿ ಈ ರೀತಿಯಾಗಿ. ಇನ್ಸೈಡ್ ಸರ್ಕಲ್ ಲೈನ್ಸನ್ನು ಕೂಡ ಟ್ರಿಮ್ ಮಾಡಿ ಈ ರೀತಿಯಾಗಿ. ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ. ನೆಕ್ಸ್ಟು ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಈ ಒಂದು ಮಿಡ್ ಪಾಯಿಂಟ್ ಆಕ್ಸಸ್ಸಿಂದ ಈ ಒಂದು ಮಿಡ್ ಪಾಯಿಂಟಿಗೆ, ಈ ಲೈನಿನ ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸನ್ನು ಕೊಡಿ, ವಿಚ್ ಈಸ್ 128 ಡಿವೈಡೆಡ್ ಬೈ 2. 128 ಡಿವೈಡೆಡ್ ಬೈ 2 ಅಂತ 64 ಈ ರೀತಿಯಾಗಿ. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು, ಸೆಲೆಕ್ಟ್ ಮಾಡಿ ಇದಿಷ್ಟನ್ನೇ ಲೈನನ್ನು. ಯು ಕ್ಯಾನ್ ಮಿರರ್ ಇಟ್ ಟು ದಿಸ್ ಆಕ್ಸಿಸ್. ನೆಕ್ಸ್ಟ್ ರಿಟರ್ನ್ ಮಾಡಿ. ಈಗ ಕಟ್ಔಟ್ ಕಮಾಂಡ್ ಇದೆ, ಡಿಸ್ಟೆನ್ಸ್ ಇದು ಥ್ರೂ ಇದೆ, ಫುಲ್ ಎಂಟೈರ್ ಥಿಂಗ್. ಜಸ್ಟ್ ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಸೊ ಈ ರೀತಿಯಾಗಿ ಇದೊಂದು ಹೋಲನ್ನು ಕೂಡ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ಈ ಬೋಲ್ಟಿಗೆ ಬೇಕಾಗಿರುವಂಥ ಇಲ್ಲೊಂದು ಏನಿದೆ ಸ್ಕ್ವೇರ್ 20 ಇದೆ ಅಲ್ವಾ, ಈ ಒಂದು ಸ್ಲಾಟನ್ನು ಕೂಡ ಕ್ರಿಯೇಟ್ ಮಾಡೋಣ. ಟೇಕ್ ದಿ ಕಟ್ಔಟ್ ಕಮಾಂಡ್. ಓಕೆ, ಎಕ್ಸಾಕ್ಟ್ಲಿ ಇನ್ಸೈಡಲ್ಲೇ ಕ್ರಿಯೇಟ್ ಮಾಡ್ತಿದ್ದೀನಿ. ಇನ್ಸೈಡ್ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಏನು ಮಾಡ್ರಿ ಅಂದರೆ ಇಟ್ಸ್ ಅ ಸ್ಕ್ವೇರ್ 20 ಇದೆ ಅಲ್ವಾ, ಸೊ ವಿಡ್ತ್ 20, ಎಂಟರ್, ಹೈಟ್ 20, ಆ್ಯಂಗಲ್ 0, ಎಂಟರ್. ಕ್ಲಿಕ್ ಮಾಡಿ ಮೌಸನ್ನು ಮೂವ್ ಮಾಡಿದ್ರೆ ನಮಗೆ ಒಂದು ಸ್ಕ್ವೇರ್ ಬರುತ್ತೆ. ಫಸ್ಟ್ ಇದರ ಡೈಮೆನ್ಷನನ್ನು ಕೊಟ್ಟು ಇದನ್ನು ಕನ್ಸ್ಟ್ರೈನ್ ಮಾಡೋಣ ಈ ರೀತಿಯಾಗಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಇದರ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಮ್ಯಾಚ್ ಮಾಡೋಣ. ಟೇಕ್ ದಿ ಸ್ಮಾರ್ಟ್ ಡೈಮೆನ್ಷನ್. ಈ ಒಂದು ಸ್ಕ್ವೇರಿನ ಒಂದು ಮಿಡ್ ಪಾಯಿಂಟ್ ಏನಿದೆ ಅಲ್ವಾ, ಸೊ ಅದು 62 ಇದೆ. 62. ಓಕೆ, ಟೋಟಲ್ ಆ ಕಡೆಯಿಂದ ಈ ಕಡೆ ಹಾಫ್ ಡಿಸ್ಟೆನ್ಸನ್ನು ಕೊಡೋಣ ಈ ಮಿಡ್ ಪಾಯಿಂಟಿಗೆ, ವಿಚ್ ವಿಲ್ ಬಿ 62 ಡಿವೈಡ್ ಬೈ 2 ಅಂದರೆ 31. ಹಾಗೆ ಇದೇನಾಗಿದೆ ಅಂದರೆ ಸ್ಕ್ವೇರ್ 20 ಇದೆ. ಸೊ ಆಗಲೇ ನೋಡ್ದಂಗೆ 36 - 8 ಮಾಡಿದಾಗ 20ನೇ ಬಂತು. ಇದು ಎಕ್ಸಾಕ್ಟ್ಲಿ ಇದೇನಾಗಿದೆ, ಈ ಒಂದು ಏನು ಲೈನ್ ಇದೆ ಅಲ್ವಾ, ಈ ಲೈನು ಕೋಲಿನಿಯರ್ ಆಗಿದೆ. ಜಸ್ಟ್ ಕೋಲಿನಿಯರ್ ಕಮಾಂಡನ್ನು ತೊಗೊಂಡು ಈ ಲೈನನ್ನು ಈ ಲೈನಿಗೆ ಕೋಲಿನಿಯರ್ ಮಾಡಿ. ಸೊ ಇಲ್ಲಿಗೆ ಇದು ಫಿನಿಶ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವನ್ ಇಲ್ಲಿ ಇರುವಂಥ ಸರ್ಕಲನ್ನು ಇಲ್ಲೇ ಡ್ರಾ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಓಕೆ, ಅಥವಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ರಿಯೇಟ್ ಮಾಡೋಣ ಅದನ್ನು. ಸೇಮ್ ಥಿಂಗ್, ಇದನ್ನ ಇಲ್ಲಿ ಮಿರರ್ ಮಾಡ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿ ಮಿರರ್ ಮಾಡೋಣ. ರಿಟರ್ನ್ ಹೊಡಿರಿ. ಸೊ ಟೇಕ್ ದ ಕಟ್ಔಟ್. ಎಷ್ಟು ಇದೆ ಅಂದರೆ ಡಿಸ್ಟೆನ್ಸನ್ನು ನೋಡಿರಿ, ಇಲ್ಲಿ ಹೈಟ್ ಕೊಟ್ಟಿದ್ದಾರೆ 7 mm ಕೊಟ್ಟಿದ್ದಾರೆ. ಈ ಪಾರ್ಟಲ್ಲಿ ಇಲ್ಲಿ 7 ಕೊಟ್ಟಿದ್ದಾರೆ. 7 ಪಾರ್ಟ್ ಡಿಸ್ಟೆನ್ಸ್ ತೊಗೊಂಡು ಎಂಟರ್ ಹೊಡಿರಿ, ಕ್ಲಿಕ್ ಮಾಡಿ. ಓಕೆ, ಸೊ ಮಿರರ್ ಕಾಪಿ ಫೀಚರ್ ಯೂಸ್ ಮಾಡ್ತಿದ್ದೀನಿ ನಾನು. ಇಲ್ಲಿ ಸ್ಮಾರ್ಟ್ ಮಿರರ್ ತೊಗೊಳ್ಳಿ. ಸೊ ಇಲ್ಲಿ ಕಟ್ಔಟ್ 4ಅನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕನ್ನು ಕ್ಲಿಕ್ ಮಾಡಿ, ಈ ಒಂದು ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇ ಮಿರರ್ ಆಗ್ತಿದೆ. ಈಗ ಎಕ್ಸ್ಟರ್ನಲ್ ಮಿರರ್ ಆದರೂ ಮಾಡ್ಬೋದು. ಫಿನಿಶ್ ಅಂತ ಹೊಡಿತಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಹೋಲ್ ಕಮಾಂಡ್ ತೊಗೊತಿದ್ದೀನಿ. ಈ ಒಂದು ಟಾಪಲ್ಲಿ ಹೋಲನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಫಿಟ್ ಸ್ಕ್ರೀನ್ ಹೊಡಿತಾ ಇದ್ದೀನಿ ನಾನೀಗ. ಸೊ ಈ ಹೋಲನ್ನು ಕ್ರಿಯೇಟ್ ಮಾಡಬೇಕಾದಾಗ ಫಸ್ಟ್ಗೆ ಹೋಲಿನ ಪ್ರಾಪರ್ಟೀಸನ್ನು ಕೊಡಬೇಕು. ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಹೋಲಿಂದ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ 2 ಹೋಲ್ಸ್, ಡಯಾಮೀಟರ್ 10.5 ಅಂತ ಇದೆ ಅಲ್ವಾ. ಸೊ ಡಯಾಮೀಟರ್ 10.5 ಕ್ಲಿಕ್ ಮಾಡಿ ಓಕೆ ಹೊಡಿರಿ.
ಈ ಒಂದು ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಿ ದೆನ್ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಈ ಒಂದು ಆ್ಯಕ್ಸಸ್ ಇಂತ್ರ ಈ ಸರ್ಕಲಿಂದ ಒಂದು ಮಿಡ್ ಪಾಯಿಂಟಿಗೆ ತೊಗೋಬೇಕು. ಸೊ ಮಿಸ್ ಆಯ್ತದು. ಅಗೇನ್ ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಆನ್ ದಿ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಎಕ್ಸಾಕ್ಟ್ಲಿ 62/2 ಅಂದರೆ 31 ಇದೆ. 31 ತೊಗೊಳ್ಳಿ ಈ ರೀತಿಯಾಗಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಮಿರರ್ ದಿಸ್. ಸೆಲೆಕ್ಟ್ ಮಾಡಿ, ಮಿರರ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಮಿರರ್ ಮಾಡಿ. ಓಕೆ, ರಿಟರ್ನ್. ಸೊ ಟಾಪ್ ಸೈಡಲ್ಲಿ ಹಾಕೋಕ್ಕೆ ಬರಲ್ಲ, ಬಾಟಮ್ ಸೈಡ್ ಕ್ಲಿಕ್ ಮಾಡಿ ಫಿನಿಷ್ ಮಾಡಿ. ಈ ರೀತಿಯಾಗಿ ಥ್ರೂ ಹೋಲ್ ಕೂಡ ಕ್ರಿಯೇಟ್ ಆಯಿತು. ಓಕೆ, ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವೇನು ಮಾಡ್ಬೋದಪ್ಪ ಅಂದರೆ ಈ ಒಂದು ಪ್ಲಂಬರ್ ಬ್ಲಾಕಿನ ಫಸ್ಟ್ ಬಾಡಿ ಪಾರ್ಟನ್ನು ಮಾಡ್ಕೋಬೋದು. ಸೊ ಇಲ್ಲಿ ರಿಮೈನಿಂಗ್ ಇರೋದು ಇಲ್ಲೊಂದು ವಿ ಬಾಟಮ್ ಇರುವಂಥ ಹೋಲ್ ಇದೆ. ಓಕೆ, ಸೊ ಅದನ್ನು ಕ್ರಿಯೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇವಿಷ್ಟು ಆಪ್ಷನ್ಸನ್ನು ಏನು ಕ್ರಿಯೇಟ್ ಮಾಡಿದ್ವಲ್ವ ನಾವು ಇಷ್ಟೊತ್ತು, ಸೊ ಇದನ್ನು ಇನ್ನೂ ಒಂದು ಮೆಥಡಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಅಂತ ನೋಡೋಣ. ನಾನು ಸ್ಕೆಚ್ 2 ಇಂತ್ರ ಎಲ್ಲವನ್ನು ಡಿಲೀಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಓಕೆ, ಸೊ ಈಗ ನಾರ್ಮಲ್ಲಾಗಿ ಫಸ್ಟ್ ಪಾರ್ಟ್ ಮಾತ್ರ ಕ್ರಿಯೇಟ್ ಆಗಿದೆ. ಅದಾದಮೇಲೆ ಕಟ್ಔಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇಷ್ಟೇ ಇದೆ ಮಟೀರಿಯಲ್. ಸೊ ಸ್ಕೆಚ್ ಕಮಾಂಡನ್ನು ತೊಗೊಳ್ಳಿ. ಈ ಒಂದು ಬಾಟಮ್ ಫೇಸ್ ಮೇಲೆ ಸ್ಕೆಚ್ ಮಾಡಿ. ಓಕೆ, ಸೊ ಫಸ್ಟಿಗೆ ರೆಕ್ಟ್ಯಾಂಗಲ್ ಕಮಾಂಡ್ ತೊಗೊತಿದ್ದೀನಿ. ಸೊ ಆಗಲೇ ಕ್ಯಾಲ್ಕುಲೇಟ್ ಮಾಡ್ದಂಗೆ ಸೊ ಇದೆಷ್ಟಿದೆ ಅಂತ ಅಂದರೆ ವಿಡ್ತನ್ನು ನೋಡೋಣ. ಸೊ ವಿಡ್ತ್ ಟೋಟಲ್ ಆಗಿ 168/2 ಅಂದರೆ 84 ಮೈನಸ್ ಈ ಕಡೆ 8 mm, ಈ ಕಡೆ 8 mm ಇಲ್ಲಿ ಕೊಟ್ಟಿದ್ದಾರೆ. ಸೊ -8 ಎಂಟರ್. ಹಾಗೆ ಇದು 36 ಇದೆ, ಇಲ್ಲಿ -8 ಅಂದರೆ 20 ಬರುತ್ತೆ. 36 -8 ಆ್ಯಂಗಲ್ 0 ಕೊಟ್ಟು ಎಂಟರ್ ಹೊಡ್ರಿ. ಈ ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿ. ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಈ ಒಂದು ರೆಕ್ಟ್ಯಾಂಗಲ್ ಡೈಮೆನ್ಷನ್ಸನ್ನು ಕೊಡ್ತಿದ್ದೀನಿ. ಹಾಗೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ 8 mm ಕೊಡ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 8 mm. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸರ್ಕಲ್ ಕಮಾಂಡನ್ನು ತೊಗೊಂಡು ಈ ಒಂದು ಪಾರ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಅದನ್ನು ಈ ಸೈಡ್ ಎಡ್ಜಿಗೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನಾನು. ಸೊ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಸರ್ಕಲ್ ಹಿಯರ್. ಒಂದು ಸರ್ಕಲನ್ನು ರೇಡಿಯಸ್ 5 ಅಂದರೆ ಡಯಾಮೀಟರ್ 10. ಕ್ಲಿಕ್ ಒಂದು ಸರ್ಕಲ್. ಅಗೇನ್ ಸೇಮ್ ಸರ್ಕಲ್ ಇನ್ನೊಂದು ಸಲ ಕ್ಲಿಕ್ ಮಾಡಿ ಈ ರೀತಿಯಾಗಿ. ಈಗ ಇದರ ಡೈಮೆನ್ಷನನ್ನು ಕೂಡ ಕೊಡ್ತಿದ್ದೀನಿ. ನೆಕ್ಸ್ಟ್ ಟೇಕ್ ದಿ ಸ್ಮಾರ್ಟ್ ಡೈಮೆನ್ಷನ್. ಈ ಎರಡು ಸರ್ಕಲಿಂದ ಮಿಡ್ ಪಾಯಿಂಟ್ ಡಿಸ್ಟೆನ್ಸನ್ನು ಕೊಡಿ, ವಿಚ್ ಈಸ್ 8 mm. ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಕಮಾಂಡನ್ನು ತೊಗೊಳ್ಳಿ. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡಿ. ಓಕೆ, ನೆಕ್ಸ್ಟು ಟ್ಯಾಂಜೆಂಟ್ ಕಮಾಂಡ್ ತೊಗೊಂಡು ಈ ಲೈನನ್ನು ಇಲ್ಲಿಗೆ ಟ್ಯಾಂಜೆಂಟ್ ಮಾಡಿ, ಈ ಲೈನನ್ನು ಇಲ್ಲಿಗೆ ಟ್ಯಾಂಜೆಂಟ್ ಮಾಡಿ. ಈಗ ಟ್ರಿಮ್ ಕಮಾಂಡ್ ತೊಗೊಂಡು ಇವಿಷ್ಟು ಬೇಡಾಗಿರೋ ಲೈನ್ಸನ್ನು ಟ್ರಿಮ್ ಮಾಡಿ, ಇನ್ಸೈಡರ್ ಟ್ರಿಮ್ ಮಾಡಿ ಈ ರೀತಿಯಾಗಿ. ಓಕೆ, Ctrl+Z ಟ್ರಿಮ್ ಆಪ್ಷನ್. ಇದನ್ನು ಟ್ರಿಮ್ ಮಾಡಿ, ಈ ಲೈನ್ ಇಷ್ಟು ಲೈನ್ಸನ್ನು ಟ್ರಿಮ್ ಮಾಡಿದ್ವಿ. ಓಕೆ, ಸೊ ಈಗ ಸ್ಮಾರ್ಟ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಈ ಲೈನನ್ನು ಒಂದು ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸನ್ನು ಕೊಡ್ತಿದ್ದೀನಿ. ಈ ಡಿಸ್ಟೆನ್ಸ್ ಎಷ್ಟಿದೆಪ್ಪ ಅಂತಂದರೆ 128/2 128/2 ಈ ರೀತಿಯಾಗಿ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಸ್ಕ್ವೇರ್ 20 ಕೂಡ ಕ್ರಿಯೇಟ್ ಮಾಡ್ತೀನಿ ನಾನು. ಸೊ ರೆಕ್ಟ್ಯಾಂಗಲ್ ಕಮಾಂಡನ್ನು ತೊಗೊತಿದ್ದೀನಿ. ಸೊ ವಿಡ್ತ್ 20, ಹೈಟ್ 20, ಆ್ಯಂಗಲ್ 0. ಸೊ ಈ ರೀತಿಯಾಗಿ ಒಂದು ಸ್ಕ್ವೇರ್ ಬಂದಿದೆ. ಸ್ಕ್ವೇರನ್ನು ಕ್ರಿಯೇಟ್ ಮಾಡಿಕೊಡ್ರಿ. ಇಲ್ಲಿ ಕೂಡ ಡಿಸ್ಟೆನ್ಸನ್ನು ಕೊಡ್ತಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ಡೈಮೆನ್ಷನ್ಸನ್ನು ಕೊಡಿ. ಸ್ಕ್ವೇರ್ 20 ಇದರದ್ದು ಡಿಸ್ಟೆನ್ಸ್ ಕೂಡ ಇರುತ್ತೆ. ಸೊ ಅಥವಾ ಕೋಲಿನಿಯರ್ ಕಮಾಂಡ್ ತೊಗೊಳ್ಳಿ. ಈ ಒಂದು ಲೈನಿಗೆ ಇದನ್ನು ಕೋಲಿನಿಯರ್ ಮಾಡಿ, ಈ ರೀತಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಕೊಡಬೇಕು. ಇಲ್ಲಿಂದ ಇದರ ಮಿಡ್ ಪಾಯಿಂಟಿಗೆ ಡಿಸ್ಟೆನ್ಸನ್ನು ಕೊಡಿ, ವಿಚ್ ಇಸ್ 62/2 ಅಂದರೆ 31 ಈ ರೀತಿಯಾಗಿ. ನೆಕ್ಸ್ಟ್ ಸರ್ಕಲನ್ನು ಕೂಡ ಡ್ರಾ ಮಾಡಿರಿ. ದಿಸ್ ಸರ್ಕಲ್ ಈಸ್ 10.5. ಈ ಒಂದು ಸರ್ಕಲ್ ಇದರದ್ದು ಇಲ್ಲಿದೆ ಅಲ್ವಾ, 10.5 ಡಯಾಮೀಟರ್ 10.5. ಎಂಟರ್. ಈ ಒಂದು ಆ್ಯಕ್ಸಸ್ ಮೇಲೆ ಅಥವಾ ಇದ್ರ ಮಿಡ್ ಪಾಯಿಂಟಿಗೆ ಜಸ್ಟ್ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಿಗೆ ಲೈನಲ್ಲಿ ಕ್ಲಿಕ್ ಮಾಡಿ. ಯು ಕ್ಯಾನ್ ಗಿವ್ ಅಡಿಷ್ನಲ್ ಡೈಮೆನ್ಷನ್. ಸೊ ಇಲ್ಲಿಂದ ಈ ಸರ್ಕಲಿಂದ ಮಿಡ್ ಪಾಯಿಂಟಿಗೂ ಕೂಡ ಡಿಸ್ಟೆನ್ಸನ್ನು ಕೊಡಿ, ವಿಚ್ ಇಸ್ 31. ಓಕೆ, ಹಾಗೆ ಅದರ ರೇಡಿಯಸನ್ನು ಕೂಡ ಡಯಾಮೀಟರ್ ಕೊಡಿ 10.5. ಇಷ್ಟನ್ನು ಕ್ರಿಯೇಟ್ ಮಾಡಿದ ಮೇಲೆ ಇಷ್ಟನ್ನು ಏನು ಮಾಡ್ಬೋದು, ಇಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಮಿರರು ಮಾಡ್ಕೋಬೋದು ಆ ಕಡೆ ಈ ಕಡೆ, ಅಥವಾ ಎಕ್ಸ್ಟರ್ನಲ್ ಮಿರರ್ ಆದರೂ ಮಾಡ್ಬೋದು. ರಿಟರ್ನ್ ಹೊಡಿರಿ. ಟೇಕ್ ದಿ ಕಟ್ಔಟ್ ಆಪ್ಷನ್. ಸೆಲೆಕ್ಟ್ ಫ್ರಮ್ ಸ್ಕೆಚ್ ಹಿಯರ್. ಈ ಒಂದು ಸ್ಕೆಚನ್ನು ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಕೊಡಿರಿ. ಸೊ ಇದು ಬರೋಕ್ಕೆ ಕೇವಲ 2 mm ಇದೆ, ಅದಕ್ಕೋಸ್ಕರ ಅದೊಂದೇ ಸೆಲೆಕ್ಟ್ ಮಾಡಿದೆ. 2 mm ಅನ್ನು ಕೊಡಿ. ಟಾಪ್ ಸೈಡಲ್ಲಿ ಕ್ಲಿಕ್ ಮಾಡಿ ಫಿನಿಷ್ ಮಾಡಿ. ಅಗೇನ್ ಕಟ್ಔಟನ್ನು ತೊಗೊಳ್ಳಿ. ಈ ಒಂದು ಓಕೆ ಎಡ್ಜು, ಈ ಒಂದು ಎಡ್ಜ್ ಎರಡನ್ನು ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಹಾಕಿ. ಇದು ಫುಲ್ ಎರಡು ಫುಲ್
ಮ್ಯಾಕ್ಸಿಮಮ್ ಹೈಟಲ್ಲಿ ಕೊಡಿ, ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಅಗೇನ್ ಕಟ್ಔಟ್ ಕಮಾಂಡನ್ನು ತೊಗೊಳ್ಳಿ, ಈ ಒಂದು ಸ್ಕೆಚನ್ನು ಸೆಲೆಕ್ಟ್ ಮಾಡಿ ಪಾಸ್ ಮಾರ್ಕ್ ಹಾಕಿ. ಈಗ ಇದು ಎಷ್ಟು ಹೈಟಲ್ಲಿ ಇರಬೇಕಪ್ಪ ಅಂದರೆ ಇದು 7 mm ಕೊಟ್ಟಿದ್ದಾರೆ, ಅಂದರೆ 2 + 7 ಆಲ್ರೆಡಿ 2 mm ಇದೆ ಇದು ಹೈಟ್. ಓಕೆ, ಇಲ್ಲಿ ಕೊಟ್ಟಿರೋಂಥ 2 mm ಇದೆ, ಅದ್ರ ಮೇಲ್ಗಡೆ 7, ಹಾಗಾಗಿ 9 mm ಆಗುತ್ತೆ ಅದು. 9 mm ಕೊಡಿ, ಕ್ಲಿಕ್ ಮಾಡಿ ಫಿನಿಶ್ ಮಾಡಿ ಈ ರೀತಿಯಾಗಿ. ಸೊ ಇದಿಷ್ಟು ಆದಮೇಲೆ ನಾವೇನು ಮಾಡ್ಬೋದಪ್ಪ ಅಂದರೆ ಮಿರರ್ ಆಪ್ಷನನ್ನು ಚೂಸ್ ಮಾಡಿ, ಸ್ಮಾರ್ಟ್ ಮಿರರ್ ಚೂಸ್ ಮಾಡಿ. ಇಲ್ಲಿ ಏನೇನು ಮಿರರ್ ಮಾಡಬೇಕಲ್ಲ ಎಲ್ಲವೂ ಚೂಸ್ ಮಾಡಿ, 1 2 3 ಇವನ್ನ ಇಷ್ಟನ್ನು ಚೂಸ್ ಮಾಡಿ ಪಾಸ್ ಮಾರ್ಕ್ ಹೊಡೆದು ಈ ಆ್ಯಕ್ಸಿಸ್ಸಿಗೆ ಕ್ಲಿಕ್ ಮಾಡಿದರೆ ಮಿರರ್ ಆಗುತ್ತೆ. ಸೊ ಹಾಗೆ ಇನ್ನೂ ಒಂದಿದೆ. ಸೊ ಇಲ್ಲೇನಿದೆ ಅಂದರೆ ನೀವು ಇಲ್ಲಿ ಕರ್ವ್ಸನ್ನು ನೋಡ್ಬೋದು, ಎಡ್ಜಲ್ಲಿ ಕರ್ವ್ ಇದೆ ಕರೆಕ್ಟಾ. ಅದರದ್ದು ಎಷ್ಟು ಫಿಲೆಟ್ ಇದೆ ಅಂತ ಕೊಟ್ಟಿಲ್ಲ ಅವರು. ಸೊ ವಿ ಕ್ಯಾನ್ ಕ್ರಿಯೇಟ್ ಅ ಫಿಲೆಟ್ ಇಯರ್. ರೌಂಡ್ ಕಮಾಂಡ್ ಯೂಸ್ ಮಾಡ್ಕೊಂಡು ರೇಡಿಯಸ್ 2 ತೊಗೊಳೋಣ, ಯಾಕಪ್ಪ ಅಂದರೆ ಈ ಡೆಪ್ತ್ 2 ಇದೆ. ರೇಡಿಯಸ್ 2 ತೊಗೊಳ್ಳಿ, ಈ ಒಂದು ಎಡ್ಜಿಗೆ ಮತ್ತು ಈ ಒಂದು ಎಡ್ಜಿಗೆ, ಹಾಗೆ ಈ ಒಂದು ಎಡ್ಜಿಗೆ ಮತ್ತು ಈ ಒಂದು ಎಡ್ಜಿಗೆ, ಇಷ್ಟು ಎಡ್ಜಸ್ಸಿಗೆ ಕ್ರಿಯೇಟ್ ಮಾಡ್ಕೊರಿ 2 mm. ಪಾಸ್ ಮಾರ್ಕ್ ಹಾಕಿ ಪ್ರಿವ್ಯೂ ಆ್ಯಂಡ್ ಫಿನಿಶ್. ಈಗ ನಾನು ಮಿರರ್ ಮಾಡ್ತೀನಿ. ಮಿರರ್ ಟೇಕ್ ಸ್ಮಾರ್ಟ್ ಫೀಚರ್, ಇಷ್ಟನ್ನು ಸೆಲೆಕ್ಟ್ ಮಾಡಿ ಅಲಾಂಗ್ ವಿತ್ ದ ಫಿಲೆಟ್. ಆಮೇಲೆ ಪಾಸ್ ಮಾರ್ಕ್ ಹಾಕಿ ಈ ಒಂದು ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡಿ ಫಿನಿಶ್. ಈ ರೀತಿಯಾಗಿ ಟೋಟಲಾಗಿ ನಾವು ಆಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಈಸಿಯಾಗಿ. ಸೊ ಈಗ ಉಳಿದಿರುವಂಥದ್ದು ಇಲ್ಲಿ ಏನು ಡಯಾಮೀಟರ್ 6 ವಿ ಬಾಟಮ್ ಹೋಲ್ ಇದೆಯಲ್ಲ, ಇದನ್ನು ಕ್ರಿಯೇಟ್ ಮಾಡೋಂಥದ್ದು. ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವೇನು ಮಾಡ್ಬೋದು, ಫ್ರಂಟ್ ವ್ಯೂ ತೊಗೊಂಡು ರಿವಾಲ್ಡ್ ಕಟ್ಔಟ್ ಮೂಲಕ ಮಾಡ್ಕೋಬೋದು, ಅಥವಾ ವಿ ಕ್ಯಾನ್ ಯೂಸ್ ದಿ ಹೋಲ್ ಆಪ್ಷನ್. ಈ ಹೋಲ್ ಆಪ್ಷನ್ ಯೂಸ್ ಮಾಡಲಿಕ್ಕೆ ನಮಗೊಂದು ಆ್ಯಕ್ಸಸ್ ಪ್ಲೇನ್ ಬೇಕಲ್ವಾ. ಇಲ್ಲೇ ಸರ್ಫೇಸ್ ಇದೆ, ಏನಿದೆ ರೋಟ್ರಿ ಇದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೀವು ಹೋಲ್ ತೊಗೋರಿ, ಇಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಸೊ ಯಾವುದಾದ್ರು ಪ್ಲೇನ್ ಬೇಕಲ್ವ, ಅಲ್ಲಿ ಪ್ಲೇನ್ ಇಲ್ಲ. ಇನಿಷಿಯಲಿ ಪ್ಲೇನ್ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಕ್ಲಿಕ್ ದಿ ಪ್ಯಾರಲಲ್ ಪ್ಲೇನ್. ಸೊ ಯಾವುದಕ್ಕೆ ಪ್ಯಾರಲಲ್ ಇರಬೇಕಪ್ಪ ಅಂದರೆ ಇದಕ್ಕೆ ಪ್ಯಾರಲಲ್ ಇರಬೇಕು. ಸೊ ಈ ಒಂದು ಆ್ಯಕ್ಸಸ್ಸಿಗೆ ಪ್ಯಾರಲಲ್ಲು ಇಲ್ಲಿ ಎಕ್ಸಾಕ್ಟ್ಲಿ ಈ ಸರ್ಕಲಿಗೆ ಒಂದು ಪಾಯಿಂಟ್ ಬರುತ್ತೆ ಟೊಪಾಲಜಿ ಸೆಟ್, ಅಲ್ಲಿ ಕ್ಲಿಕ್ ಮಾಡಿ. ಸೊ ವೆರಿಫೈ ಮಾಡೋಣ, ಕಂಟ್ರೋಲ್ F ಹೊಡಿತಾ ಇದ್ದೀನಿ ಫ್ರಂಟ್ ವ್ಯೂ. ಸೊ ಫ್ರಂಟ್ ವ್ಯೂ ಅಲ್ಲಿ ಇದೇನಾಗಿರಬೇಕು, ಎಕ್ಸಾಕ್ಟ್ಲಿ ಲೈ ಆಗಬೇಕು ಈ ರೀತಿಯಾಗಿ. ಸರ್ಕಲ್ ಬಾಟಮಲ್ಲಿ ಲೈ ಆಗಿದೆ, ಕರೆಕ್ಟ್ ಇದೆ ಅಲ್ವಾ. ಝೂಮ್ ಮಾಡಿದ್ರು ಕರೆಕ್ಟಾಗಿದೆ, ಈ ರೀತಿಯಾಗಿದೆ. ಸೊ ಕಂಟ್ರೋಲ್ ಐಸೋಮೆಟ್ರಿಕ್ ವ್ಯೂ. ಸೊ ಈಗೇನು ಮಾಡಿ ಹೋಲ್ ಆಪ್ಷನನ್ನು ತೊಗೊಳ್ಳಿ. ಓಕೆ, ಈ ರೀತಿಯಾಗಿ ಈ ಒಂದು ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಹೋಲ್ ಆಪ್ಷನ್ಸನ್ನು ಕ್ಲಿಕ್ ಮಾಡಿ, ಸೊ ಅಲ್ಲಿರೋ ಡೈಮೆನ್ಷನ್ಸನ್ನು ಕ್ರಿಯೇಟ್ ಮಾಡೋಣ. ಸೊ ಇಟ್ ಈಸ್ ಅ ಡಯಾಮೀಟರ್ 6 ಹೋಲ್, ಡಯಾಮೀಟರ್ 6 ಕೊಡಿ, ಸಿಂಪಲ್ ಹೋಲೇ ಅದು. ನೆಕ್ಸ್ಟ್ ಏನಿದೆ ಅದು ಡೆಪ್ತ್ ಆಫ್ ದಿ ಹೋಲ್ ಇಲ್ಲಿ 6 ಕೊಟ್ಟಿದ್ದಾರೆ. ಸೊ ಇಲ್ಲೇ ಇಟ್ಸ್ ಹ್ಯಾವಿಂಗ್ ಅ ಫೈನೈಟ್ ಎಕ್ಸ್ಟೆಂಟ್ ಕ್ಲಿಕ್ ಮಾಡಿ 6 mm ಅನ್ನು ಹೊಡಿರಿ. ನೆಕ್ಸ್ಟ್ ವಿ ಬಾಟಮನ್ನು ಕೂಡ ಇದೆ, ವಿ ಬಾಟಮ್ ಪಾಸ್ ಮಾಡಿ. ಸೊ ಬೈ ಡಿಫಾಲ್ಟ್ 118 ಡಿಗ್ರಿ ಇದೆ, ಅದೇ ಇರಲಿ. ಸೊ 6 mm ಆದಮೇಲೆ ವಿ ಬಾಟಮ್ ಇದೆ, 6 mm ಆದಮೇಲೆ ವಿ ಬಾಟಮ್ ಇದೆ, ಹಾಗೇ ಇರಲಿ. ಕ್ಲಿಕ್ ಆನ್ ಓಕೆ. ಕ್ಲಿಕ್ ಎಕ್ಸಾಕ್ಟ್ಲಿ ಆನ್ ದಿಸ್ ಪಾಯಿಂಟ್, ಎಕ್ಸಾಕ್ಟ್ಲಿ ಮಿಡ್ಲಿಗೆ ಕ್ಲಿಕ್ ಮಾಡಿ ರಿಟರ್ನ್ ಮಾಡಿ. ಸೊ ಈಗ ಇಲ್ಲಿ ನೋಡಿರಿ, ಬಾಟಮ್ ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಡ್ತಾ ಇದೆ. ಇದು ಯಾಕೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಡುತ್ತೆ ಅಂತ ನೋಡೋಣ. ಕಂಟ್ರೋಲ್ F, ಫ್ರಂಟ್ ವ್ಯೂ ಅಲ್ಲಿ ತೊಗೊತಿದ್ದೀನಿ ಆ್ಯಂಡ್ ಐ ಆಮ್ ಝೂಮಿಂಗ್ ಇಯರ್. ಝೂಮ್ ಮಾಡಿದರೆ ನೋಡಿರಿ, ಎಕ್ಸಸ್ ನಾವು ಪ್ಲೇನ್ ಇಲ್ಲಿದೆ, ಇನ್ನೂ ಇಷ್ಟು ಮಟೀರಿಯಲ್ ಇರುತ್ತೆ. ಬಾಟಮಲ್ಲಿ ಮಾಡಿದರೆ ಎಕ್ಸ್ಟ್ರಾ ಮಟೀರಿಯಲ್ ಮೇಲ್ಗಡೆ ಇದೆ. ಸೊ ಹಾಗಾಗಿ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಮೇಲ್ಗಡೆ ಕ್ರಿಯೇಟ್ ಮಾಡ್ಕೋಬೇಕು, ಮಟೀರಿಯಲ್ ರಿಮೂವ್ ಮಾಡ್ಕೋಬೇಕು, ಆಮೇಲೆ ಬಾಟಮಲ್ಲಿ ನಾವು ಹೋಲ್ ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಹಾಗೆ ಬರ್ತಾಯಿದೆ. ಮೇಲ್ಗಡೆ ಫಸ್ಟ್ ಕ್ರಿಯೇಟ್ ಮಾಡಿ, ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಮೇಲ್ಗಡೆ ಹೋಲ್ ಕ್ರಿಯೇಟ್ ಆಯಿತು. ಸೊ ಐ ಆಮ್ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ ತೊಗೊಂಡಾಗ ಈ ರೀತಿ ಕ್ರಿಯೇಟ್ ಆಗಿದೆ ಮೇಲ್ಗಡೆ ಸ್ವಲ್ಪ. ಸೊ ಅಥವಾ ಸ್ವಲ್ಪ ಮೂವ್ಮೆಂಟ್ ಮಾಡ್ತಿದ್ದೀನಿ ನಾನು, ಈ ರೀತಿ ಇಷ್ಟು ಮಟೀರಿಯಲ್ ರಿಮೂವ್ ಆಗಿದೆ ಈ ರೀತಿಯಾಗಿ. ಈಗ ಏನು ಮಾಡ್ರಪ್ಪ ಅಂತಂದರೆ ಆಲ್ರೆಡಿ ಆ್ಯಕ್ಸಸ್ ಇದೆ, ಕಂಟ್ರೋಲ್ F, ಫ್ರಂಟ್ ವ್ಯೂ ಆ್ಯಕ್ಸಸ್ ಇದೆ ಅಲ್ವಾ. ಓಕೆ, ಸೊ ಇಲ್ಲಿ ಅಗೇನ್ ಟೇಕ್ ದಿ ಸ್ಮಾರ್ಟ್ ಮಿರರ್ ಫೀಚರ್ ತೊಗೊಂಡು ಈ ಒಂದು ಹೋಲನ್ನು ಮಿರರ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಆ್ಯಕ್ಸಸ್ ಆ್ಯಂಡ್ ಫಿನಿಶ್. ಸೊ ಅಲ್ಲಿ ಕೂಡ ಮಿರರ್ ಆಗಿದೆ. ಸೊ ಯು ಕ್ಯಾನ್ ವೆರಿಫೈ ಇಯರ್, ಈ ರೀತಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇನ್ ದ ಫ್ರಂಟ್ ವ್ಯೂ ಇನ್ನೊಂದ್ಸಲ ಝೂಮ್ ಮಾಡಿ ನೋಡಿದ್ರೆ ಹಿಡನ್ ಆ್ಯಂಡ್ ವಿಸಿಬಲ್ ಇರ್ತವೆ, ಈ ರೀತಿ ಹೋಲ್ ಕ್ರಿಯೇಟ್ ಆಗಿದೆ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಫಸ್ಟ್ ಪಾರ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಕಂಟ್ರೋಲ್ ಐಸೋಮೆಟ್ರಿಕ್ ವ್ಯೂ. ಸೊ ಇಲ್ಲಿಗೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇಲ್ಲಿ ಉಳಿದಿರೋಂಥದ್ದು ಏನಾದರೂ ಇದೆ ಅಂತ ನೋಡೋಣ. ಸೊ ದೇರ್ ಇಸ್ ಒನ್ ಥಿಂಗ್, ರೇಡಿಯಸ್ 6 ಇಲ್ಲಿ ಫಿಲೆಟ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಟೇಕ್ ದ ಫಿಲೆಟ್ ಆಪ್ಷನ್, ರೇಡಿಯಸ್ 6 ಚೂಸ್ ಮಾಡಿ ಎಂಟರ್ ಹೊಡಿರಿ. ಓಕೆ, ಸೊ ಈ ಒಂದು ಎಡ್ಜಸ್ಸಿಗೆ ಮತ್ತು ಈ ಒಂದು ಎಡ್ಜಸ್ಸಿಗೆ ಫಿಲೆಟ್ ಹಾಕಿ. ಓಕೆ, ಕ್ಲಿಕ್ ಪ್ರಿವ್ಯೂ ಆ್ಯಂಡ್ ಫಿನಿಶ್. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡೂ ದಿ ಫಸ್ಟ್ ಪಾರ್ಟ್. ಸೊ ಇದನ್ನು ಕೂಡ ಸೇವ್ ಮಾಡಬೇಕಾಗಿದೆ ನಾವು, ಯಾಕಂದ್ರೆ ಮುಂದೆ ಅಸೆಂಬ್ಲಿ ಮಾಡಬೇಕಲ್ವಾ. ಸೊ ನೀವು ನೋಡ್ದಂಗೆ
ಸೊ ಆಗಲೇ ಇರುವಂತಹ ಓಕೆ ಫಸ್ಟ್ ಬಾಡಿ ಪಾರ್ಟ್ ಇದೆ ಕ್ಯಾಸ್ಟ್ ಐರನ್ ಇಂದ ಮೇಡಪ್ ಆಗಿದೆ ಅಲ್ವಾ, ಇದು ಕ್ಯಾಸ್ಟ್ ಐರನ್ ಮಟೀರಿಯಲ್. ಈ ಪ್ರಾಪರ್ಟೀಸನ್ನು ಕೂಡ ನಾವು ಸಾಲಿಡ್ ಎಡ್ಜಲ್ಲಿ ಕೊಡೋಣ. ಸೊ ಕ್ಯಾಸ್ಟ್ ಐರನಲ್ಲಿ ಏನಾಗುತ್ತಪ್ಪ ಅಂದರೆ ಗೋ ಟು ಟೂಲ್ಸ್ ಮಟೀರಿಯಲ್ ಟೇಬಲ್. ಸೊ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ. ಸೊ ಇಲ್ಲೇ ಪ್ರಾಪರ್ಟೀಸನ್ನು ನಾವು ಆ್ಯಡ್ ಮಾಡಬೇಕು. ಸೊ ಚೂಸ್ ಮಾಡಿ ಕ್ಯಾಸ್ಟ್ ಐರನ್. ಸೊ ಡು ವಿ ಹ್ಯಾವ್ ಎ ಕ್ಯಾಸ್ಟ್ ಐರನ್ ABC ಕ್ಯಾಸ್ಟ್ ಐರನ್ ಇದೆ, ಕ್ಲಿಕ್ ಮಾಡಿ ಆ್ಯಂಡ್ ಅಪ್ಲೈ ಟು ಮಾಡಲ್ ಮಾಡಿ. ಇದು ಕ್ಯಾಸ್ಟ್ ಐರನ್ ಮಟೀರಿಯಲ್ ಆಯಿತು. ಓಕೆ, ಕಲರ್ ಕೂಡ ಚೇಂಜ್ ಆಗಿದೆ ಕ್ಯಾಸ್ಟ್ ಐರನ್ನಿಂದ. ದೆನ್ ಗೋ ಟು ಫೈಲ್, ಸೇವ್ ಅಂತ ಹೊಡೀರಿ. ಸೇವ್ ಅಂತ ಹೊಡೆದ್ಮೇಲೆ ಈ ರೀತಿ ಪ್ರಾಪರ್ಟಿ ಬಾರ್ ಬರುತ್ತೆ. ಸೊ ನಾವು ಇಲ್ಲೇ ಕೆಲವೊಂದಿಷ್ಟು ಆಪ್ಷನ್ಸನ್ನು ಆ್ಯಡ್ ಮಾಡೋಣ. ಸೊ ದ್ಯಾಟ್ ಬಿಲ್ ಆಫ್ ಮಟೀರಿಯಲ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಆಟೋಮೆಟಿಕಲಿ ಏನಾಗ್ತದೆ ತಾನೇ ತೊಗೊತದೆ. ಓಕೆ, ಸೊ ಟೈಟಲ್ ಅಂತ ಇದೆ ಅಲ್ವಾ, ಸೊ ಟೈಟಲನ್ನು ಕೂಡ ಕೊಡೋಣ. ಸೊ ಟೈಟಲ್ ಇಲ್ಲಿ ನೋಡ್ದಂಗೆ ಇಟ್ ಈಸ್ ಅ ಬಾಡಿ ಪಾರ್ಟ್. ಸೊ ಇದೇನಿದೆ ಬಾಡಿ ಪಾರ್ಟ್ ಇದೆ. ಹಾಗೆ ಡಾಕ್ಯುಮೆಂಟ್ ನಂಬರ್ ಏನಿದೆ 1 ಇದೆ, ಡಾಕ್ಯುಮೆಂಟ್ ನಂಬರ್ 1 ಇದೆ. ಸೊ ಓಕೆ, ಸೊ ಟೈಟಲ್ ಈಸ್ ಬಾಡಿ BODY. ನೆಕ್ಸ್ಟು ಪ್ರಾಜೆಕ್ಟ್ ಡಾಕ್ಯುಮೆಂಟ್ ನಂಬರ್ ಇದೆ ಪ್ರಾಜೆಕ್ಟ್ ಅಂಡರಲ್ಲಿ. ಈ ಡಾಕ್ಯುಮೆಂಟ್ ನಂಬರ್ 1 ಅಂತ ಕೊಡ್ತೀನಿ. ಓಕೆ, ಆ್ಯಂಡ್ ಕ್ಲಿಕ್ ಓಕೆ. ಸೊ ಈಗ ಇದ್ರ ಹೆಸರು ಕೇಳ್ತಾ ಇದೆ. ಸೊ ನಾನು ಇದನ್ನು ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಮಾಡ್ತೀನಿ ಇನ್ ದ ನ್ಯೂ ಫೋಲ್ಡರ್. ಸೊ ಪ್ಲಮ್ಮರ್ ಬ್ಲಾಕ್, ಕ್ಲಿಕ್ ಓಕೆ. ಸೊ ಈ ಒಂದು ಫೋಲ್ಡರಲ್ಲಿ 1 ಬಾಡಿ ಅಂತ ಸೇವ್ ಮಾಡ್ತೀನಿ, ಕ್ಲಿಕ್ ಸೇವ್. ಸೊ ಈ ರೀತಿಯಾಗಿ ನಾವು ಫಸ್ಟ್ ಪಾರ್ಟನ್ನು ಯಾವ ರೀತಿ ಸಾಲಿಡ್ ಎಡ್ಜಲ್ಲಿ ಮಾಡ್ಬೋದು ಅಂತ ನೋಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಯಾವ ರೀತಿ ಮಾಡೋದಂತ ನೋಡೋಣ.